ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/1/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 7/9/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಮನುಷ್ಯರು ಎಂದೂ ಈ ರೀತಿ ಆಗಲು ಸಾಧ್ಯವಿಲ್ಲ. ತಂದೆ, ಟೀಚರ್, ಗುರು ಎಂದು ಒಬ್ಬರಿಗೆ ಎಂದಿಗೂ ಹೇಳಲು ಸಾಧ್ಯವಿಲ್ಲ. ದೇಹಧಾರಿಗಳು ಎಂದೂ ಈ ರೀತಿ ಆಗಲು ಸಾಧ್ಯವಿಲ್ಲ. ವಿದೇಹಿ ಯಾರು ಎಲ್ಲರ ತಂದೆಯಾಗಿದ್ದಾರೋ ಅವರೇ ತಂದೆಯೂ ಟೀಚರ್ ಮತ್ತು ಸದ್ಗುರುವೂ ಆಗಿದ್ದಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ತಂದೆ ಓದಿಸುತ್ತಿದ್ದಾರೆ. ಪವಿತ್ರರನ್ನಾಗಿ ಮಾಡುವುದಕ್ಕಾಗಿಯೇ ತಂದೆ ತಿಳಿಸುತ್ತಿದ್ದಾರೆ. ಓಂ ನಮಃ ಶಿವಾಯ. ಪಾವನ ಪ್ರಪಂಚವೇ ಬೇರೆ, ಪತಿತ ಪ್ರಪಂಚವೇ ಬೇರೆ. ಇದನ್ನೂ ಸಹ ತಿಳಿಸಿಕೊಡಬೇಕಾಗುತ್ತದೆ. ನೀವು ಮೂಲತಃ ಪಾವನ ಗೃಹಸ್ಥ ಆಶ್ರಮದವರಾಗಿದ್ದೀರಿ, ಈಗ ಪತಿತರಾಗಿದ್ದೀರಿ. ತಂದೆಯೂ ಹೇಳುತ್ತಾರೆ, ನೀವು ಎಷ್ಟೊಂದು ವಿಕಾರಿಗಳಾಗಿದ್ದೀರಿ. ಪತಿತರನ್ನು ಅಧರ್ಮಿ ಎಂದು ಕರೆಯಲಾಗುತ್ತದೆ, ಪಾವನರನ್ನು ಅಧರ್ಮಿ ಎಂದು ಕರೆಯುವುದಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನಾನು ಅಧರ್ಮದ ವಿನಾಶ ಮತ್ತು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ಅಧರ್ಮೀಯರನ್ನು ಧರ್ಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ನೀವು ಸಹ ಮೊದಲು ಹಿಂದೂ ಧರ್ಮದಲ್ಲಿ ನಿಮ್ಮನ್ನು ನೀವು ತಿಳಿದುಕೊಳ್ಳುತ್ತಿದ್ದೀರಿ. ನೀವೇ ಪಾವನ ದೇವತೆಗಳಾಗಿದ್ದೀರಿ, ಅವರೇ ಈಗ ಪತಿತರಾಗಿದ್ದಾರೆ. ನಾನು ಭಾರತದಲ್ಲಿಯೇ ಬಂದು ಪಾವನರನ್ನಾಗಿ ಮಾಡುತ್ತೇನೆ. ಯಾರು ಎಷ್ಟರ ಮಟ್ಟಿಗೆ ಪಾವನರಾಗುತ್ತಾರೋ ಅಷ್ಟೇ ಸುಖಿಯಾಗುತ್ತಾರೆ. ಸಂಪೂರ್ಣ ಪಾವನರಾಗಿ ಮತ್ತು ಇತರರನ್ನು ಮಾಡುತ್ತಾ ಇದ್ದಾರೆ. ಶ್ರಮಪಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ, ಇಲ್ಲದಿದ್ದರೆ ಕಡಿಮೆ ಪದವಿ ಪಡೆಯುವಿರಿ. ಇಲ್ಲಿ ಎಲ್ಲರೂ ಪತಿತರಿದ್ದಾರೆ. ಪಾವನ ಶ್ರೇಷ್ಠ ಅಂದರೆ ಬಹಳ ಧನವಂತರು, ಪತಿತ ನೀಚ ಅಂದರೆ ಕಡಿಮೆ ಧನವಂತರು. ಅಲ್ಲೂ ಸಹ ಹೀಗೆ ಇರುತ್ತದೆ. ಅಲ್ಲಿ ನೀವು ಪಾವನರಾಗುತ್ತೀರಿ, ಆದರೆ ಬಹಳ ಧನವಂತರು. ಕಡಿಮೆ ಧನವಂತರು ಇರುತ್ತಾರಲ್ಲವೇ? ಇಲ್ಲದಿದ್ದರೆ ನೌಕರರು ಹೇಗೆ ಆಗುವರು? ದಾಸದಾಸಿಯರಂತೂ ಎಲ್ಲರೂ ಸಿಗುತ್ತಾರಲ್ಲವೇ? ಇಲ್ಲೂ ಸಹ ಧನವಂತರು ಯಾರಿದ್ದಾರೋ ಅವರು ದಾಸದಾಸಿಯರನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಇಲ್ಲಿ ಪತಿತರಿದ್ದಾರೆ, ಅಲ್ಲಿ ಪಾವನರಿರುತ್ತಾರೆ. ಇಲ್ಲೂ ಸಹ ಧನವಂತರು ಶ್ರೀಮಂತರು ಯಾರಿದ್ದಾರೋ ಅವರು ದಾಸದಾಸಿಯರನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ಇಲ್ಲಿ ಪತಿತರಿದ್ದಾರೆ, ಅಲ್ಲಿ ಪಾವನರಿರುತ್ತಾರೆ. ಅವರು ಪಾವನ ಸಾಹುಕಾರರು, ಇಲ್ಲಿ ಪತಿತರು. ಅದು ಪಾವನ ಪ್ರಪಂಚ, ಇದು ಪತಿತ ಪ್ರಪಂಚ. ಯಥಾ ರಾಜ ರಾಣಿ ತಥಾ ಪ್ರಜೆ ಆಗುವವರಲ್ಲಿ 5 ವಿಕಾರಗಳು ಇರಬಾರದು. ನಮ್ಮಲ್ಲಿ ಯಾವ ವಿಕಾರವಿದೆ ಎಂದು ನೋಡಿಕೊಳ್ಳಬೇಕು. ಬಾಬಾರವರ ಬಳಿ ಬಂದರೆ ವಿಕಾರದ ಮಾತು ಇರಲು ಸಾಧ್ಯವಿಲ್ಲ. ಆದರೆ ವಿಕಾರಿ ದೃಷ್ಟಿಯು ತನ್ನ ಕೆಲಸ ಮಾಡುತ್ತಲೇ ಇರುತ್ತದೆ. ಯಾರನ್ನಾದರೂ ನೋಡಿದಾಗ ಮನಸ್ಸು ಕೆಡುತ್ತದೆ, ಕೆಟ್ಟ ಸಂಕಲ್ಪಗಳು ಬರುತ್ತವೆ. ಆದರೆ ವಿಕಾರಿ ದೃಷ್ಟಿ ಇದೆ ಎಂದಾಯಿತು. ದೇವತೆಗಳು ನಿರ್ವಿಕಾರಿ ದೃಷ್ಟಿಯವರಾಗಿದ್ದಾರೆ. ಸೂರದಾಸನ ಕಥೆಯು ಇದರ ಮೇಲೆಯೇ ಇದೆ. ತಂದೆಯು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಮಾಡುತ್ತಾರೆ. ನಿರ್ವಿಕಾರಿ ದೃಷ್ಟಿಯು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಸಹ ವಿಕಾರಿ ಪ್ರಪಂಚದಲ್ಲಿದ್ದಾರೆ, ಆದ್ದರಿಂದ ವಿಕಾರಿಗಳಾಗುತ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ ಏನಾದರೂ ಒಂದು ಇದ್ದೇ ಇರುತ್ತದೆ. ಜನ್ಮವನ್ನು ಸಹ ವಿಕಾರದಿಂದಲೇ ಪಡೆಯುತ್ತಾರೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯವನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲೂ ಸಹ ನಂಬರ್ ವಾರ್ ಇದ್ದಾರೆ. ಪ್ರತಿಜ್ಞೆ ಮಾಡುತ್ತಾರೆ, ಆದರೂ ಮಾಯೆ ಹಿಡಿದುಕೊಳ್ಳುತ್ತಲೇ ಇರುತ್ತದೆ. ಹೋಗಿ ಚೀಚಿಗಳಾಗುತ್ತಾರೆ. ಕುಸಂಗದ ಬಣ್ಣ ತಗಲುವುದರಿಂದ ವಿಕಾರಿಗಳಾಗುತ್ತಾರೆ. ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವ ವಿಷಯಗಳಾಗಿವೆ. ಪತಿತ ಮತ್ತು ಪಾವನರಾಗುವ ಆಟವಾಗಿದೆ. ಪತಿತರು ಕೂಗಿಕೊಳ್ಳಲೇಬೇಕು, ನೀವು ಪತಿತರಾಗಿದ್ದೀರಿ, ನಂತರ ನಾವೇ ಬಂದು ಪಾವನರನ್ನಾಗಿ ಮಾಡಬೇಕಾಗುತ್ತದೆ. ಎಲ್ಲರೂ ಪಾವನರಾಗಲು ಸಾಧ್ಯವಿಲ್ಲ. ಪಾವನರಾಗಿ ನಂತರ ಪತಿತರಾಗುತ್ತಾರೆ. ಯಾವುದಾದರೊಂದು ಗ್ರಹಚಾರ ಬರುತ್ತದೆ, ಆಗ ಪಾವನರಾಗುವುದೇ ಇಲ್ಲ. ಆ ಲಕ್ಷ್ಮೀನಾರಾಯಣರನ್ನು ಸರ್ವಗುಣ ಸಂಪನ್ನ
16 ಕಲಾ ಸಂಪೂರ್ಣ ಎಂದು ಕರೆಯಲಾಗುತ್ತದೆ. ಅವರ ಪ್ರಜೆಯು ಇರುತ್ತಾರಲ್ಲವೇ? ಯಥಾ ರಾಜ ರಾಣಿ ತಥಾ ಪ್ರಜಾ. ರಾಜ ರಾಣಿ ಪವಿತ್ರರಾಗಿದ್ದರೆ ಪ್ರಜೆಯು ಪವಿತ್ರರಾಗಿರುತ್ತಾರೆ. ನಂತರ ರಾಜ ರಾಣಿ ಪತಿತರಾದರೆ ಯಥಾ ರಾಜ ರಾಣಿ ತಥಾ ಪ್ರಜೆಯಂತೆ ಪ್ರಜೆಗಳು ಪತಿತರಾಗಿರುತ್ತಾರೆ. ತಂದೆಯಲ್ಲಿ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಅವರು ತಿಳಿಸುತ್ತಿದ್ದಾರೆ ಮತ್ತು ಮನುಷ್ಯರಲ್ಲಿ ಇಂತಹ ಮಾತುಗಳ ಜ್ಞಾನವಿಲ್ಲ. ಮನುಷ್ಯರಿಗೆ ನೀವು ಜ್ಞಾನ ಕೊಡುತ್ತೀರಿ, ಆದರೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ನಿಮ್ಮ ಬಳಿ ಅನೇಕರು ಬರುತ್ತಾರೆ ಅಥವಾ ನೀವು ಮಿತ್ರ ಸಂಬಂಧಿಕರ ಬಳಿ ಹೋಗುತ್ತೀರಿ. ಅವರ ಬಳಿ ನೀವು ಇರುತ್ತೀರಿ. ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ, ಆದರೂ ದೇವತೆಯಾಗುವುದೇ ಇಲ್ಲ. ನಿಮ್ಮ ಕರ್ತವ್ಯವೇ ಪತಿತರನ್ನು ಪಾವನರನ್ನಾಗಿ ಮಾಡುವುದು. ನಿಮ್ಮ ಸಂಘವೇ ಪಾವನರ ಜೊತೆಗಿದೆ, ಪತಿತರ ಜೊತೆ ಸಂಘವಿಲ್ಲ. ನಿಮ್ಮ ಧರ್ಮವೇ ಇದಾಗಿದೆ. ಹಾಗಂತ ನಿಮಗೆ ಪತಿತರ ಮಧ್ಯೆಯೂ ಇರಬೇಕಾಗುತ್ತದೆ, ನಂತರ ಪಾವನರ ಜೊತೆಯಲ್ಲೂ ಇರಬೇಕಾಗುತ್ತದೆ ಎಂದೇನಿಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಪತಿತರ ಜೊತೆ ಇರುವುದರಿಂದ ಅವರ ಪ್ರಭಾವ ಬೀಳುತ್ತದೆ. ಸತ್ಯದ ಸಂಘ ತೇಲಿಸುತ್ತದೆ. ಕುಸಂಗದಲ್ಲಿ ಹೋದರೆ ಅವರ ಬಣ್ಣ ತಗಲುತ್ತದೆ. ಇಲ್ಲಿ ಶಾಂತಿ ಚೆನ್ನಾಗಿರುತ್ತದೆ. ಪೇಟೆಯಲ್ಲಿ ಹೊರಗಿನ ಶಬ್ದ ಬಹಳಷ್ಟಿರುತ್ತದೆ, ಅದು ಶಾಂತಿಯನ್ನು ಭಂಗ ಮಾಡುತ್ತದೆ. ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ. ತಂದೆಯನ್ನು ನೆನಪು ಮಾಡಬೇಕೆಂದರೆ ಎಷ್ಟೇ ಶಬ್ದವಿದ್ದರೂ ನೀವು ನೆನಪು ಮಾಡಬಹುದು. ಶಬ್ದವಂತೂ ಹೊರಗಿನದಾಗಿದೆ, ನಿಮ್ಮದು ಒಳಗಿನ ಬುದ್ಧಿಯ ನೆನಪಾಗಿದೆ. ಶಬ್ದದ ಕಿರಿಕಿರಿ ಮುರುಳಿ ಕೇಳುವಾಗ ಆಗಬಹುದು. ಬಾಕಿ ನಗಾರಿ ಬಾರಿಸುತ್ತಿದ್ದರೂ, ಆಫೀಸಿನಲ್ಲಿ ಕುಳಿತಿದ್ದಾಗ ಎಷ್ಟೇ ಗದ್ದಲವಿದ್ದರೂ ನೀವು ತಂದೆಯನ್ನು ನೆನಪು ಮಾಡಬಹುದು. ದೊಡ್ಡ ಗದ್ದಲದ ಸಮಯದಲ್ಲಿಯೂ ಮುರುಳಿ ಕೇಳಲು ಸಾಧ್ಯವಿಲ್ಲ, ನೆನಪು ಮಾಡಬಹುದು. ಈ ಪ್ರಾಕ್ಟೀಸ್ ಕೂಡ ನೀವು ಮಾಡಬಹುದು. ವ್ಯಾಪಾರ ಮಾಡುವಲ್ಲಿ ಬಹಳ ಶಬ್ದವಿರುತ್ತದೆ. ಪ್ರಯತ್ನಪಟ್ಟು ನೋಡಿ. ನಾವು ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬಲ್ಲೆವೇ? ನೆನಪು ಮುಖ್ಯವಾಗಿದೆ. ಪಾವನರಾಗುವ ಮಾತಿದೆ ಅಲ್ಲವೇ? ಯಾರು ಎಷ್ಟರ ಮಟ್ಟಿಗೆ ಪಾವನರನ್ನಾಗಿ ಮಾಡುತ್ತಾರೋ ಅಂದರೆ ಮುಕ್ತಿಯನ್ನು ಕೊಡುತ್ತಾ ಇರುತ್ತಾರೆ. ನೆನಪಿನಿಂದ ಮುಕ್ತಿ, ಜ್ಞಾನದಿಂದ ಜೀವನ್ಮುಕ್ತಿ. ಯಾವುದೇ ಧರ್ಮದವರಾಗಿರಲಿ ನೆನಪು ಮಾಡಿಸುತ್ತೀರಿ. ಪವಿತ್ರರಾಗಿ ತಂದೆಯಿಂದ ಬಂದು ಭೇಟಿಯಾಗುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಕರಾಚಿಯಲ್ಲಿ ತಿಳಿಸಲಾಗಿತ್ತು. ಎಲ್ಲ ಧರ್ಮದ ಪ್ರಮುಖರು ಯಾರಿದ್ದಾರೋ ಅವರು ಬಂದು ಭೇಟಿಯಾಗುವರು, ಮಹಾವಾಕ್ಯಗಳನ್ನು ಕೇಳುವರು, ತಂದೆಯನ್ನು ನೆನಪು ಮಾಡುವರು. ಇದರಿಂದ ನಂತರ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವರು. ತಂದೆ ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಪತ್ರಿಕೆಗಳಲ್ಲೂ ನಿಮ್ಮ ವಿಷಯ ಬರಲಿದೆ. ಚಿತ್ರಗಳು ಸಹ ಪತ್ರಿಕೆಗಳಲ್ಲಿ ಬರುತ್ತವೆ. ನೀವು ಬರೆಯುವಿರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಶರೀರವು ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ, ಮುಕ್ತಿಯನ್ನು ಪಡೆಯಬಹುದು. ತಂದೆ ಪತಿತ ಪಾವನವಾಗಿದ್ದಾರೆ. ಅವರ ಮಹಾವಾಕ್ಯವಿದೆ, ಯಾರು ನಿರಂತರ ನೆನಪು ಮಾಡುತ್ತಾರೋ ಅವರ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಲ್ಪಡಬಹುದು. ಇಂತಹ ವಿಷಯಗಳು ಪತ್ರಿಕೆಗಳಲ್ಲಿ ಬರುತ್ತವೆ. ಪತ್ರಿಕೆಗಳಲ್ಲಿ ಕೆಲಸಕ್ಕೆ ಬಾರದ ವಿಷಯಗಳೇ ಬಹಳಷ್ಟು ಬರುತ್ತವೆ. ನಿಮ್ಮದು ಇದು ಭವಿಷ್ಯದ ಜನ್ಮ ಜನ್ಮಾಂತರಕ್ಕಾಗಿ ಸಂಪಾದನೆಯಾಗಿದೆ. ವಿನಾಶಿಧನದ ಸಂಪಾದನೆಯನ್ನು ನೀವು ಮಾಡುತ್ತಿಲ್ಲ, ನೀವು ಓದುತ್ತಿದ್ದೀರಿ. ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೌದು, ಸ್ವರ್ಗವಾಸಿಗಳಾಗುತ್ತಾರೆ. ತಂದೆ ಅಂತಹ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಇದರಲ್ಲಿ ನಂಬರ್ ವಾರ್ ಪಾಸ್ ಆಗುತ್ತಾರೆ, ಲಾಟ್ರಿ ಸಿಗುತ್ತದೆ, ಸ್ಕಾಲರ್ಶಿಪ್ ಸಿಗುತ್ತದೆ. ಆದ್ದರಿಂದ ಇದನ್ನು ಸಹಜ ಎಂದು ಹೇಳಲಾಗುತ್ತದೆ. ಹಿರಿಯರು ತಿಳಿದುಕೊಳ್ಳಬಹುದು, ಮಗು ವಾರಸುದಾರ ಎಂದು. ಸ್ವತಃ ಮಗುವಿಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ವಯಸ್ಕರಾಗಿದ್ದೀರಿ, ನಿಮಗೆ ತಂದೆಯ ಬಗ್ಗೆ ನಿಶ್ಚಯವಾಯಿತು, ನಿಮಗೆ ಡೈರೆಕ್ಷನ್ ಕೂಡ ಸಿಗುತ್ತದೆ. 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿ.
ಮತ್ತು ತಂದೆಯ ನೆನಪಿನಲ್ಲಿದ್ದರೆ ನಿಮ್ಮ ದೋಣಿ ಪಾರಾಗುತ್ತದೆ. ಅಂಬಿಗನು ಬೇಕಲ್ಲವೇ? ಯಾರು ಪಾರು ಮಾಡುತ್ತಾರೋ ಪರಂಪಿತ ಪರಮಾತ್ಮನಿಗೆ ಅಂಬಿಗ ಎಂದು ಕರೆಯುತ್ತಾರೆ. ಕೃಷ್ಣನಿಗೆ ತೋಟಗಾರ ಅಥವಾ ಅಂಬಿಗ ಎಂದು ಕರೆಯುವುದಿಲ್ಲ. ಭಗವಂತ ಅಂಬಿಗನಾಗಿದ್ದಾರೆ. ಆ ಕಡೆ ಕರೆದುಕೊಂಡು ಹೋಗುತ್ತಾರೆ. ತೋಟಗಾರ ಎಂದು ಅವರಿಗೆ ಹೇಳುತ್ತಾರೆ. ಪ್ರತಿಯೊಬ್ಬರು ಕೂಗಿಕೊಳ್ಳುತ್ತಾರಲ್ಲವೇ, ಅಂಬಿಗನೇ ನಮ್ಮ ನೌಕೆಯನ್ನು ಪಾರು ಮಾಡು, ಆ ಕಡೆ ಹೊರಟು ಹೋಗುತ್ತೇವೆ ಎಂದು. ಪಾರು ಮಾಡುವುದರ ಅರ್ಥವೇ ಆಗಿದೆ ಮುಕ್ತಿ, ಜೀವನ್ಮುಕ್ತಿ. ಭಕ್ತಿಯಲ್ಲಿಯೂ ಭಗವಂತನನ್ನು ಕೂಗಿಕೊಳ್ಳುತ್ತಾರೆ, ಭಗವಂತನನ್ನು ನೆನಪು ಮಾಡುತ್ತಾರೆ, ಸ್ತುತಿ ಮಾಡುತ್ತಲೇ ಇರುತ್ತಾರೆ. ಅವು ಜಡಚಿತ್ರಗಳು. ನೀವು ಚೈತನ್ಯದಲ್ಲಿ ನಿಂತಿದ್ದೀರಿ. ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ. ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ, ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಅಂದರೆ ನಂತರ ನೀವು ಆ ರಾಜ್ಯವನ್ನೆಲ್ಲ ಎಲ್ಲಿ ಕಳೆದುಕೊಂಡಿರಿ? ಅದು ಎಲ್ಲಿ ಹೋಯಿತು? ಒಂದು ಸಮಯದಲ್ಲಿ ಭಾರತ ಚಿನ್ನದ ಪಕ್ಷಿಯಾಗಿತ್ತು. ವಿಶ್ವದ ಮಾಲೀಕರಾಗಿದ್ದೀರಿ. ಯಾವುದೇ ಇಬ್ಬಾಗ ಇರಲಿಲ್ಲ. ನಿಮ್ಮ ವಜ್ರ ವೈಡೂರ್ಯಗಳನ್ನೆಲ್ಲ ಕಸಿದುಕೊಂಡು ಹೋದರು. ಇದೊಂದು ನಾಟಕ ಮಾಡಲ್ಪಟ್ಟಿದೆ. ಭಕ್ತಿ ಮಾರ್ಗದಲ್ಲಿ ಮಾಯೆ ಲೂಟಿ ಮಾಡಿ ಎಲ್ಲವನ್ನೂ ಕಸಿದುಕೊಂಡಿದೆ. ಮತ್ತೆ ಹೀಗೆ ಆಗಲಿದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನ ಮಕ್ಕಳೇ, ಕಾಮಚಿತೆಯ ಮೇಲೆ ಕುಳಿತು ನೀವು ಕಪ್ಪಾಗಿದ್ದೀರಿ. ನಂತರ ನಾನೇ ಬರಬೇಕಾಗುತ್ತದೆ ನಿಮ್ಮನ್ನು ಜಾಗೃತ ಮಾಡುವುದಕ್ಕಾಗಿ. ನೀವಾತ್ಮ ಸತೋಪ್ರಧಾನವಾಗಿದ್ದವರು, ನಂತರ ನೀವೇ ತಮೋಪ್ರಧಾನವಾಗುತ್ತೀರಿ. ನೆನಪಿನ ಯಾತ್ರೆಯಿಂದ ಮತ್ತೆ ಸತೋಪ್ರಧಾನವಾಗುತ್ತದೆ. ತಂದೆಯ ಜೊತೆ ಸಂಪರ್ಕ ಇಟ್ಟುಕೊಳ್ಳಬೇಕು. ಭಗವಾನುವಾಚದ ಮೇಲೆ ವಿಶ್ವಾಸ ಇಡಬೇಕಾಗುತ್ತದೆ ಅಲ್ಲವೇ? ಅವರೇ ಸತ್ಯವಾಗಿದ್ದಾರೆ. ಸತ್ಯ ತಂದೆ ಬಂದಾಗ ಭಾರತ ವಿಶೇಷವಾಗಿ ಸತ್ಯಖಂಡವಾಗುತ್ತದೆ. ನಂತರ ಇಡೀ ಪ್ರಪಂಚ ಸತ್ಯ ಆಗುತ್ತದೆ. ಭಾರತ ಸುಳ್ಳಾದರೆ ಎಲ್ಲವೂ ಸುಳ್ಳೇ. ಸುಳ್ಳು ಖಂಡ ಸತ್ಯಖಂಡ ಎಂದು ಇದಕ್ಕೆ ಕರೆಯುತ್ತಾರೆ. ಬೇರೆ ಯಾವ ಖಂಡಕ್ಕೂ ಹೇಳುವುದಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಅವರು ಕೇಳುತ್ತಾರೆ, ಕೇವಲ ಭಾರತದಲ್ಲಿಯೇ ಬರುತ್ತಾರೆಯೇ? ಹೌದು, ಮೊಟ್ಟ ಮೊದಲು ಭಾರತವೇ ಪವಿತ್ರ ಖಂಡವಾಗಿತ್ತು. ಈಗ ಅಪವಿತ್ರವಾಗಿದೆ. ಪವಿತ್ರತೆ ಇದ್ದರೆ ಸುಖ, ಶಾಂತಿ, ಸಂಪತ್ತು ಕೂಡ ಇರುತ್ತದೆ. ಪಾವನವಾಗಿತ್ತು. ಧನ ಇತ್ಯಾದಿ ಎಲ್ಲವೂ ಇತ್ತು. ಈಗ ಪತಿತವಾಗಿದೆ. ಆದ್ದರಿಂದ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ. ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಪಾವನ ಪ್ರಪಂಚದಲ್ಲಿ ನಾವು ರಾಜ್ಯ ಮಾಡುತ್ತಿದ್ದೆವು. ಆತ್ಮರನ್ನಾಗಿ ಮಾಡುವವರು ಒಬ್ಬರೇ ತಂದೆ. ಇವರು 21 ಜನ್ಮಗಳಿಗಾಗಿ ಮಾಡುತ್ತಾರೆ. ಗೀತೆಯ ಭಗವಂತ ಕೃಷ್ಣನಲ್ಲ, ಪರಮಾತ್ಮ ಸರ್ವವ್ಯಾಪಿಯಲ್ಲ. ಭಗವಂತನೇ ಬಂದು ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ತಂದೆ, ಶಿಕ್ಷಕ, ಗುರುವನ್ನು ನೆನಪು ಮಾಡಬೇಕು. ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ತಂದೆ ಪಾವನರನ್ನಾಗಿ ಮಾಡುತ್ತಾರೆ. ಸಂಪಾದನೆ ಬಹಳಷ್ಟಿದೆ ಎಂದ ಮೇಲೆ ನಾವು ಪಾವನರೇಕೆ ಆಗಬಾರದು? ಕಲ್ಪಕಲ್ಪವೂ ಪ್ರಾಪ್ತಿಯಾಗುತ್ತದೆ. ತಂದೆ ತಿಳಿಸುತ್ತಾರೆ, ನೀವು ಮೊಟ್ಟ ಮೊದಲು ಸತೋಪ್ರಧಾನರಾಗಿದ್ದೀರಿ. ನಂತರ ಸತೋ, ರಜೋ, ತಮೋದಲ್ಲಿ ಬಂದಿದ್ದೀರಿ. ಈಗ ಮತ್ತೆ ತಮೋದಿಂದ ಸತೋಪ್ರಧಾನವಾಗಲೇಬೇಕು. ಸೃಷ್ಟಿ ಚಕ್ರ ತಿರುಗುತ್ತದೆಯಲ್ಲವೇ? ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗುವ ಇದು ಪುರುಷೋತ್ತಮ ಸಂಗಮ ಯುಗ. ನಂತರ ಸತ್ಯಯುಗ, ತ್ರೇತಾಯುಗ. ಈ ಚಕ್ರವಿದೆ ಅಲ್ಲವೇ? ಇದಕ್ಕೆ ಪ್ರಪಂಚದ ಇತಿಹಾಸ, ಭೂಗೋಳ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ಈಗ ಮತ್ತೆ ಇವರ ರಾಜ್ಯ ರಿಪೀಟ್ ಆಗುತ್ತದೆ. ನೀವು ಬಂದಿದ್ದೀರಿ ಈ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು. ಈಗ ನೀವು ಉತ್ತಮ ಪುರುಷರಾಗಲು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಉತ್ತಮ ಪುರುಷರ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕಿದೆ. ಯಾರು ಇವರ ಮಹಿಮೆ ಮಾಡುತ್ತಾರೋ ಅವರು ಕಲಿಯುಗಿ ಮನುಷ್ಯರು. ಈಗ ನಿಮಗೆ ಯಾರು ಕುಳಿತು ತಿಳಿಸುತ್ತಿದ್ದಾರೆ? ಬೃಹಸ್ಪತಿ. ಅವರಿಗೆ ಸದ್ಗುರು ಎಂದು ಕರೆಯಲಾಗುತ್ತದೆ.
ತಂದೆ ಬಂದು ಈ ಸೃಷ್ಟಿಯನ್ನು ಸತ್ಯಖಂಡವನ್ನಾಗಿ ಮಾಡುತ್ತಾರೆ. ಸತ್ಯಖಂಡವಾಗಿತ್ತು, ಈಗ ಅದು ಸುಳ್ಳು ಖಂಡವಾಗಿದೆ. ಸುಳ್ಳು ಮತ್ತು ಪತಿತ ಸಂಸ್ಕಾರಗಳಿವೆ. ಹೊಸ ಪ್ರಪಂಚಕ್ಕೆ ಪಾವನ ಸಂಸ್ಕಾರ ಎಂದು ಹೇಳಲಾಗುತ್ತದೆ. ಈಗ ಪತಿತ ಹಳೆಯ ಸಂಸ್ಕಾರವಿದೆ. ಹಾಗಾದರೆ ಮತ್ತೆ ಪಾವನರಾಗಿ ಹೇಗೆ ಆಗುವುದು? ಭಾರತ ಪತಿತವಾಗಿದೆ ಅಲ್ಲವೇ? ಅವರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಸರ್ವಗುಣ ಸಂಪನ್ನ, ನಂತರ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ವಿಕಾರಿಗಳಾಗಿ ಬಿಡುತ್ತಾರೆ. ಪಾಪಿ ನೀಚರಾಗಿದ್ದೇವೆ ಎಂದು ಗಾಯನ ಕೂಡ ಮಾಡುತ್ತಾರೆ. ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ. ಯಾರ ಮುಂದೆ ಹೇಳುತ್ತೀರಿ? ಭಗವಂತನ ಮುಂದೆ. ಭಗವಂತ ನಿರಾಕಾರ ಒಬ್ಬರೇ ಆಗಿದ್ದಾರೆ. ಅವರೇ ಎಲ್ಲ ಆತ್ಮರ ತಂದೆ. ಯಾರು ಪೂಜೆ ಮಾಡುತ್ತಾರೆ? ಆತ್ಮಗಳು ಪರಮಪಿತ ಪರಮಾತ್ಮನ ಪೂಜೆ ಮಾಡುತ್ತವೆ. ಶಿವನ ಮಂದಿರಕ್ಕೆ ಹೋಗುತ್ತಾರೆ. ಶಿವಬಾಬಾ ಎಂದು ಕರೆಯಲಾಗುತ್ತದೆ ಅಲ್ಲವೇ? ಅವರು ಆತ್ಮಿಕ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಗಳ ತಂದೆ. ಎಲ್ಲ ಆತ್ಮಗಳ ಒಬ್ಬನೇ ತಂದೆ. ಎಲ್ಲರೂ ಹೇಳುತ್ತಾರೆ ನಾವು ಸಹೋದರರು ಎಂದು. ಇಂಗ್ಲಿಷ್ನಲ್ಲಿ ಬ್ರದರ್ಹುಡ್ ಎಂದು ಹೇಳಲಾಗುತ್ತದೆ. ತಂದೆ ಒಬ್ಬರೇ ಬೇಕು. ತಂದೆಯಿಂದ ಆಸ್ತಿ ಸಿಗುತ್ತದೆ. ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅಲ್ಲವೇ? ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಂದೆ ಓದಿಸುತ್ತಿದ್ದಾರೆ. ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಮನುಷ್ಯರು ಈ ರೀತಿ ಆಗಲು ಸಾಧ್ಯವಿಲ್ಲ. ತಂದೆ, ಶಿಕ್ಷಕ, ಸದ್ಗುರು ಎಂದು ಒಬ್ಬರಿಗೆ ಹೇಳಲು ಸಾಧ್ಯವಿಲ್ಲ. ದೇಹಧಾರಿ ಎಂದು ಈ ರೀತಿ ಆಗಲು ಸಾಧ್ಯವಿಲ್ಲ. ದೇಹಿ ಯಾರು ಎಲ್ಲರ ತಂದೆಯಾಗಿದ್ದಾರೋ ಅವರೇ ತಂದೆಯೂ ಟೀಚರ್ ಕೂಡ ಮತ್ತು ಸದ್ಗುರುವೂ ಆಗಿದ್ದಾರೆ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಪವಿತ್ರವನ್ನಾಗಿ ಮಾಡುವುದಕ್ಕಾಗಿಯೇ ತಿಳಿಸುತ್ತಿದ್ದಾರೆ. ಅರ್ಧ ಕಲ್ಪ ನೀವು ಸತೋಪ್ರಧಾನರಾಗಿದ್ದೀರಿ, ಈಗ ತಮೋಪ್ರಧಾನರಾಗಿದ್ದೀರಿ. ನಾವು ಸತೋಪ್ರಧಾನರಾಗಿದ್ದೆವು. ನಂತರ ಪುನರ್ಜನ್ಮ ತೆಗೆದುಕೊಂಡು ತ್ರೇತಾಯುಗದಲ್ಲಿ ಬಂದೆವು, ಸತೋ ಆದೆವು. ನಂತರ 21 ಪುನರ್ಜನ್ಮಗಳನ್ನು ತೆಗೆದುಕೊಂಡು ರಜೋಪ್ರಧಾನದಲ್ಲಿ ಬಂದೆವು. ಏಣಿ ಇದೆ ಅಲ್ಲವೇ? ಈ ಏಣಿಯೂ ಸಹ ಶ್ರೀಮತದಂತೆ ತಯಾರಾಗಿದೆ. ಅಂದರೆ ಏಣಿ ಚಿತ್ರವೂ ಸಹ ಶ್ರೀಮತದಂತೆ ತಯಾರಾಗಿದೆ. ಚಿತ್ರಗಳೂ ಸಹ ಶ್ರೀಮತದಂತೆ ತಯಾರಾಗಿವೆ ಅಲ್ಲವೇ? ತಂದೆ ಹೇಳುತ್ತಾರೆ ನಾನು ಇವನ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ. ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚ ವಿನಾಶವಾಗಲಿದೆ. ಆದ್ದರಿಂದ ಬುದ್ಧಿಯಿಂದ ಎಲ್ಲವನ್ನೂ ತ್ಯಾಗ ಮಾಡುತ್ತೀರಿ. ಈಗ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ. ಯಾವುದೇ ದೇಹವನ್ನು ನೆನಪು ಮಾಡಬಾರದು. ದೇಹ ಸಹಿತ ಎಲ್ಲವೂ ವಿನಾಶವಾಗಿ ಬಿಡುತ್ತವೆ. ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪುಣ್ಯಾತ್ಮರಾಗಿ ನನ್ನ ಬಳಿ ಬಂದು ಬಿಡುವಿರಿ. ಈಗ ನೀವು ಕಪ್ಪಾಗಿರುವವರಿಂದ ಸುಂದರ ಆಗುತ್ತಿದ್ದೀರಿ. ಅಂದರೆ ಶ್ಯಾಮೆಯಿಂದ ಸುಂದರ ಆಗುತ್ತಿದ್ದೀರಿ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಅಲ್ಲವೇ? ಹೊಸ ಸೃಷ್ಟಿಯಲ್ಲಿ ಮೊದಲ ನಂಬರ್ ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ. ನಂತರ ಮಾಲೀಕರಾಗುತ್ತಾರೆ, ಮಹಾರಾಜನಾಗುತ್ತಾರೆ. ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ದೇವತೆ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗುತ್ತಾರೆ. ಅವರೇ ಮತ್ತೆ ಈಗ ಬ್ರಾಹ್ಮಣರಾಗಿದ್ದಾರೆ. ಸತೋ ಪ್ರಧಾನ, ಸತೋ, ರಜೋ, ತಮೋದಲ್ಲಿ ಬರುತ್ತಾರೆ. ನಂತರ ಶ್ಯಾಮನನ್ನು ಸುಂದರನನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ. ಯಾರು ಎವರ್ ಪಾವನರಾಗಿದ್ದಾರೆ. ಬಾಕಿ ದೇಹಧಾರಿಗಳೆಲ್ಲರೂ ಪುನರ್ಜನ್ಮ ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ ನಾನು ನಿಮ್ಮಂತೆ ತಾಯಿಯ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ. ನಾನು ಬರುವುದೇ ಸಾಧಾರಣ ತನುವಿನಲ್ಲಿ. ಪತಿತ ರಾಜ್ಯ, ಪತಿತ ಶರೀರದಲ್ಲಿ ಪ್ರವೇಶ ಮಾಡಿ ಇವನನ್ನು ನನ್ನವನನ್ನಾಗಿ ಮಾಡಿಕೊಳ್ಳುತ್ತೇನೆ. ಸನ್ಯಾಸ ಮಾಡಿಸುತ್ತೇನೆ. ಸನ್ಯಾಸದ ನಂತರ ಹೆಸರು ಬದಲಾಗುತ್ತದೆ. ಸನ್ಯಾಸಿಯ ಹೆಸರನ್ನು ಗುರುವೂ ಸಹ ಇಡುತ್ತಾರೆ. ನಿಮ್ಮ ಹೆಸರನ್ನು
ಬೇಹದ್ದಿನ ತಂದೆ ಇಟ್ಟಿದ್ದಾರೆ. ನಿಮ್ಮದು ಬೇಹದ್ದಿನ ಸನ್ಯಾಸ, ಅವರದ್ದು ಅದ್ದಿನದು. ಅವರು ಬೇಹದ್ದಿನ ಸನ್ಯಾಸ ಕಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವರು ನಿವೃತ್ತಿ ಮಾರ್ಗದವರು. ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ, ನಂತರ ಅಪವಿತ್ರರಾಗಿದ್ದೀರಿ. ಪವಿತ್ರರಾಗುವುದಕ್ಕಾಗಿ ತಂದೆ ರಾಖಿ ಕಟ್ಟಿಸುತ್ತಾರೆ. ಕಾಮವಿಕಾರವನ್ನು ಜಯಿಸಿರಿ, ಪಾವನರಾಗಿರಿ, ಸುಂದರರಾಗಿಯೂ ಆಗಬೇಕು. ಪಾವನರಾಗುತ್ತಾ ಆಗುತ್ತಾ ವಿಕಾರದಲ್ಲಿ ಹೋದರೆ ಮುಖ ಕಪ್ಪಾಗಿ ಹೋಯಿತು. ವಿಕಾರವೇ ಕಾಮಾಗ್ನಿ. ಅಗ್ನಿಯಲ್ಲಿ ಸುಡುವುದರಿಂದ ಮನುಷ್ಯರು ಕಪ್ಪಾಗುತ್ತಾರೆ, ಆದ್ದರಿಂದ ಶಾಮ ಎಂದು ಕರೆಯಲಾಗುತ್ತದೆ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗುವಿರಿ. ಹೀಗೆ ಅನೇಕ ಬಾರಿ ನೀವು ಪತಿತರಿಂದ ಪಾವನರಿಂದ ಪತಿತರಾಗುತ್ತಲೇ ಬಂದಿದ್ದೀರಿ. ಚಕ್ರ ತಿರುಗುತ್ತಲೇ ಇರುತ್ತದೆ ಎಂದು ಬಂದಾಗುವುದಿಲ್ಲ. ಇದು ಸೋಲು ಗೆಲುವಿನ ಆಟವಾಗಿದೆ. ಅರ್ಧ ಕಲ್ಪ ಗೆಲುವು, ಅರ್ಧ ಕಲ್ಪ ಸೋಲು. ಭಕ್ತಿ ಮಾರ್ಗದವರು ತಂದೆಯನ್ನು ತಿಳಿದುಕೊಂಡೇ ಇಲ್ಲ, ಆದ್ದರಿಂದ ಅನಾಥರಾಗಿದ್ದಾರೆ. ಅಂಧಶ್ರದ್ಧೆಯಿಂದ ಭಕ್ತಿ ಮಾಡುತ್ತಾರೆ, ಯಾರನ್ನು ತಿಳಿದುಕೊಂಡೇ ಇಲ್ಲ. ಪೂಜೆ ಮಾಡುತ್ತಾರೆ, ಆದರೆ ಜೀವನ ಕಥೆಯನ್ನು ತಿಳಿದಿಲ್ಲವೆಂದರೆ ಅಂಧಶ್ರದ್ಧೆ ಎಂದು ಹೇಳಲಾಗುವುದು. ಕುರುಡರನ್ನಾಗಿ ಮಾಡುವುದು ರಾವಣ. ನೀವು ಶಿವಬಾಬರವರನ್ನು ಸಹ ತಿಳಿದುಕೊಂಡಿದ್ದೀರಿ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ನಂತರ ಲಕ್ಷ್ಮೀನಾರಾಯಣರು ಇದ್ದಾರೆ. ಅವರೇ 84 ಜನ್ಮಗಳ ನಂತರ ದೇವತೆ, ಸೋಕ್ಷತ್ರಿಯ, ವೈಶ್ಯ, ಶೂದ್ರರಾಗುತ್ತಾರೆ. ನಾವು ಆತ್ಮ ಈಗ ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವು ಆತ್ಮ ಸೋ ದೇವತೆ, ನಂತರ ನಾವು ಆತ್ಮ ಸೋ ಕ್ಷತ್ರಿಯರಾಗುತ್ತೇವೆ. ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಮತ್ತು ಪವಿತ್ರರಾಗುವುದರಿಂದ ನೀವು ಈ ಪದವಿಯನ್ನು ಪಡೆಯಬಹುದು. ಇಲ್ಲೇ ಕುಳಿತಿದ್ದರೂ ತಂದೆಯನ್ನು ನೆನಪು ಮಾಡಬೇಕು ಮತ್ತು 84 ಜನ್ಮಗಳ ಚಕ್ರವನ್ನು, ಮನೆಯನ್ನು, ರಾಜಧಾನಿಯನ್ನು ನೆನಪು ಮಾಡಬೇಕು. ಈ ಜ್ಞಾನವನ್ನು ಯಾವ ಮನುಷ್ಯರೂ ತಿಳಿಸಲು ಸಾಧ್ಯವಿಲ್ಲ, ತಂದೆಯೇ ಕುಳಿತು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಅಮರ ಭವ. ಮಕ್ಕಳಿಗೆ ಸಂಗಮದಲ್ಲಿ ಮಾಯೆಯಿಂದ ರಕ್ಷಣೆ ಪಡೆಯಲು ಅಮರ ಭವ ಮತ್ತು ಭವಿಷ್ಯದಲ್ಲಿ ಅಕಾಲ ಮೃತ್ಯುವಿನಿಂದ ರಕ್ಷಣೆ ಪಡೆಯಲು ಅಮರ ಭವದ ವರದಾನ ಸಿಗುತ್ತದೆ. ಆದ್ದರಿಂದ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ, ನಮಗೆ ಅಮರ ಭವದ ವರದಾನ ಸಿಕ್ಕಿದೆ ಎಂದು. ಯಾರಿಗೆ ಈ ವರದಾನದ ನಶೆ ಇರುತ್ತದೆಯೋ ಅವರು ಸ್ವಪ್ನದಲ್ಲೂ ಸಹ ಮಾಯೆಯಿಂದ ಮೂರ್ಛಿತರಾಗಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.